ಅಪ್ಪ ಭಗವಂತ, ನಿನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮನ್ಸಲ್ಲೂ ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ನಾವೊಂದ್ ಕೆಲಸ ಮಾಡೋಣ. ಹೇಳಪ್ಪ. ದಾಡಿನ ಶೇವ್ ಮಾಡೋ ತರ ನಿನ್ ಮನ್ಸನ್ನು ಶೇವ್ ಮಾಡ್ಬಿಡೋಣ. ಅರ್ಥ ಆಗ್ಲಿಲ್ವಾ? ಇಲ್ಲ ಕಣೋ. ಮುಗಿಸ್ಬಿಡೋಣ. ಹಾಗೆಲ್ಲ ಮಾತಾಡಬೇಡ ಮಿತ್ರನೇ. ಗುಂಡು ಗೋಪಾಲ್ ಅವ್ರಿಗೆ ನಮಸ್ಕಾರ. ನಮಸ್ಕಾರನಪ್ಪ. ಲೇ ಗುಂಡು ಗೋಪಾಲ, ಏನಯ್ಯ? ಈ ಬಾಳೆಹಣ್ಣು ಇದೆಯಲ್ಲ, ಬಾಳೆಹಣ್ಣು ಆಹಾ, ಅದ್ಭುತವಾಗಿರುತ್ತೆ ಕಣೋ. ಆ ಹಣ್ಣೆ ರಾಜ. ಗೂಡಲ್ಲಿರೋ ಕೋತಿಗೆ ಹಿಂಗೆ ತೋರಿಸ್ತಾರೆ. ಆಗ ಆ ಕೋತಿ ಮುಖ ನೋಡಿದ್ರೆ ತುಂಬಾ ಅಸಹ್ಯವಾಗಿರುತ್ತೆ. ಆ ತರ ಐತೆ ನಿನ್ ಮೂತಿ. ಅಯ್ಯೋ ಪಾಪಿ, ಸೀದು ಹೋಗಿರುವ ಚಪಾತಿಯ ಮುಖದವನೇ. ನಾವೇ ಆಗ್ಲಿಂದ ಒಳ್ಳೆ ನಾಯಿ ತರ ಕಾಯ್ತಾ ಇದೀವಿ. ಡವ್ ಮಾಡ್ಕೊಂಡ್ ಕೂತಿದ್ಯಾ? ಏಕೆ ಮಿತ್ರನೇ ನನ್ನ ಮೇಲೆ ಕೋಪಗೊಂಡು ಮಾತನಾಡ್ತಿರುವೆ? ಸರಿ, ನಿನ್ನ ಗಡ್ಡವನ್ನು ಬಿಡು. ಈಗೋ ಅಲ್ಲಿದ ನೋಡು, ಗುಣಚಿತ್ರದ ನಾಯಕ, ಅಮೆರಿಕ ಯುಗದ ಕ್ಲಿಂಟನ್. ಅವನಷ್ಟು ಸುಂದರವಾಗಿರುವ ಕಾರಣ ನನ್ನ ಮನಸ್ಸಲ್ಲಿ ಕನ್ಫ್ಯೂಷನ್ ಉಂಟು. ಸರಿಯೇ? ಸಂತೋಷವೇ? ಸಾಕಾ? ಇದುವೇ ಕಣು ನಿನ್ನ ಮನಸ್ಸಲ್ಲಿರುವಂತಹ ಕನ್ಫ್ಯೂಷನ್ ಉಂಟು. ಸರಿಯಾಗಿ ಬೆಳಗ್ಗೆದ್ದು ನಿನ್ನ ಮುಖವನ್ನು ತೊಳೆ. ಇದ್ರ ಮೇಲೆ ಮಾತಾಡಿದ್ರೆ ನಾಲ್ಗೆ ಕಿತ್ ಬಿಸಾಕ್ಬಿಡ್ತೀನಿ. ನಾಲಿಗೆಯನ್ನು ಕಿತ್ ಬಿಸಾಕುವೆಯಾ? ಇವನ ಹಾವಭಾವದಲ್ಲಿ ಏನೋ ವ್ಯತ್ಯಾಸವಿರುವುದಲ್ಲ. ಮಿತ್ರ ಕ್ಲಿಂಟನ್, ನಮ್ಮ ಸುಂದರವಾದ ನಾಡನ್ನು ಬಿಟ್ಟು ಹೊರದೇಶಕ್ಕೆ ಹೋಗಿ ಅಲ್ಲೇ ಇದ್ದು ಜೀವನವನ್ನು ಕಟ್ಟಿಕೊಳ್ಳುತ್ತಿದ್ದಾರಲ್ಲ, ಕಾರಣವೇನು ಗೊತ್ತೇ? ಡೋಂಟ್ ನೋ. ಗೋಪಾಲ, ಅದ್ ಬೇರೆ ಏನು ಅಲ್ಲ. ಉಗುರಿ ಹೆಂಗ್ ತಿರುಗುತ್ತೆ ಅಂತ ಗೊತ್ತಾ? ನಿನಗ್ ನೋಡೋರಲ್ಲ ಒಬ್ಳು ಮಹಾರಾಣಿ. ಆ ಹುಡ್ಗಿನ ಇವನ್ ಜೊತೆ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಅವ್ರಮ್ಮ ಅನ್ಕೊಂಡಿದ್ಲು. ಅಷ್ಟ್ರಲ್ಲಿ ನಿಮ್ಮಮ್ಮ ನಿನಗೆ ಅಂತ ಮಾತಾಡಿ ಮುಗಿಸ್ಬಿಟ್ಟಿದ್ಲು. ನೀನ್ ನೋಡಿದ್ರೆ ಅಚ್ಚ ಕನ್ನಡದಲ್ಲೇ ಮಾತಾಡಿ ಸಾಯಿಸ್ತಿದ್ಯಾ. ಅದಕ್ಕೆ ಅವನು ನಿನ್ ಬಾಯಿ ಕಿತ್ತಿ ಎಸ್ಬಿಡ್ತೀನಿ ಅಂತಂದಿದ್ದು. ಇಷ್ಟು ಸಾಕಾ ಅಥವಾ ಇನ್ನೂ ವಿವರಿಸ್ಬೇಕಾ? ಎಸ್ ಬಾಸ್, ಹೀಸ್ ಕರೆಕ್ಟ್. ಅಂಡ್ ದಟ್ ಈಸ್ ವೈ ದಿಸ್ ಗೈ ಇಸ್ ಆಲ್ವೇಸ್ ರೋಮಿಂಗ್ ವಿತ್ ಬಿಯರ್ಡ್, ಯು ನೋ. ಓ, ಹಾಗ ವಿಷಯ. ಎಲೈ ಮಿತ್ರನೇ, ಸ್ವಲ್ಪ ಈ ಕಡೆ ತಿರುಗು. ಮಾನ ಬಿಟ್ಟವನೇ, ಸಿಂಹದ ಮರಿಯೇ, ನನ್ನ ಮುದ್ದು ಬಂಗಾರಿ, ಈ ಕಡೆ ತಿರುಗು. ನಿನಗಂತೂ ನಾಚಿಕೆ, ಮಾನ, ಮರ್ಯಾದೆ, ಗೌರವ ಯಾವುದೂ ಇಲ್ಲ. ನಾನು ಕನ್ನಡವನ್ನು ಕಾಪಾಡುತ್ತಿರುವ ಕನ್ನಡದ ಮಗ. ಯಾರು ನೀನಾ? ಎಲೆ ಕ್ಲಿಂಟನ್, ಯಾವುದು ಹೇಳಿರ್ಲಿಲ್ಲವೇ? ನಾವು ನಂತರ ಇದರ ಬಗ್ಗೆ ಚರ್ಚೆ ಮಾಡೋಣ. ನೀನು ಹುಟ್ಟಿರುವುದು ಒಂದು ಕೇವಲ ದಂಡ ಅಷ್ಟೇ ಕಣೋ. ನಿನ್ನ ಮಗುವನ್ನು ನೋಡು, ಕೇವಲವಾಗಿದೆ. ಈ ಕೊಂಡೆ ಗೋಪಾಲ ಮತ್ತೆ ಆ ತಿರುವಸಿಯ ಜೋಡಿ 33 ಕೋಟಿ ದೇವತೆಗಳು ಆಸೆಪಟ್ಟು ಈ ಯುವರಾಜನನ್ನು ಕಾಣುವುದಕ್ಕಾಗಿ ಕಾತುರದಿಂದ ಬರುತ್ತಿದ್ದಾರೆ. ಯುವರಾಜನ ಉದ್ದಾರನೆ. ಆಹಾ, ಎಂತಹ ನಡಿಗೆ, ಎಂತಹ ಮೈಜಳಕ, ಅದ್ಭುತ. ಬಾ ಬಾ ಮಹಾರಾಣಿ, ಬಾ. ನಿನ್ನಗಾಗಿಯೇ ನಾನು ಇಷ್ಟು ವರ್ಷ ಕಾದು ಕುಳಿತಿರುವೆ. ಬಾ ಮಹಾರಾಣಿ. ಅಯ್ಯೋ ನಾರಾಯಣ, ಇವನ್ ಕಾಟ ತಡಿಯಕ್ ಆಗ್ತಾ ಇಲ್ಲ. ಲೇ ಗೋಪಾಲ, ನಮ್ಮನ್ನು ಮಾತಾಡ್ಕೊಂಡಂಗೆ ಆ ಹುಡುಗಿನೂ ಕೊಲ್ಬೇಡ ಕಣ. ಆಮೇಲೆ ಬಾಚದೆ ಇರೋ ನಿನ್ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಹೂ ಮುಡ್ಸ್ಬಿಟ್ಟು ಹಣೆಲಿ ಬೊಟ್ಟಿಟ್ಟಿದ್ಯಲ್ಲ, ಆ ಜಾಗದಲ್ಲಿ ಒಂದು ಕಾಯಿನ್ ಇಟ್ಬಿಟ್ಟು ಹೊಟ್ಟೋಗ್ತಾಳೆ. ಹಂಗ್ ನೋಡ್ಬೇಡ, ಒಳ್ಳೆ ಅರ್ಧೋಗಿರೋ ಚೀಲು ತರ ಇದೆಯಾ, ಹಂಗೆ ಹೊಲ್ದು ಬಿಡ್ತೀನಿ. ಗೋಣಿ ಚೀಲ ತರ. ಆ ತಲೆನ ಹೆಂಗ್ ಬಾಚ್ಕೊಂಡಿದ್ಯಾ ಅಂತ ನೋಡು. ಹೋಗಿ ಬರುತ್ತೇನೆ, ಕೆಲಸವಿಲ್ಲದ ನಾಗರಿಕರೇ. ಕ್ಲಿಂಟನ್, ನಿನಗೂ ಅಷ್ಟೇ. ಯುವರಾಜರು ಹೊರಡುತ್ತಾರೆ. ಸ್ವಲ್ಪ ನಿಲ್ಲು ಯುವತಿ. ನಮಸ್ಕಾರ. ನನ್ನ ಹೆಸರು ಉಂಡೆ ಗೋಪಾಲ್. ಅದು ಮಾತ್ರ ಅಲ್ಲ ಯುವರಾಣಿ, ತಿರುಪತಿ ಗೌರಿ ಅವರ ಮೊದಲನೆಯ ಪುತ್ರ ನಾನು. ಮದುವೆಯ ಆಮಂತ್ರಣಕ್ಕಾಗಿ ನಿಮ್ಮ ಪೋಷಕರೊಂದಿಗೆ ನಾನು ಅರ್ಜಿ ಸಲ್ಲಿಸಿದ್ದೇನೆ. ಅವರು ಕೂಡ ಅನುಮೋದನೆ ನೀಡಿದ್ದಾರೆ. ನನ್ನ ಮನಸ್ಸು ಈಗ ಸಾಗರದಲ್ಲಿ ಮುಳುಗುತ್ತಿದೆ. ನಿಮ್ಮ ಮನಸ್ಸು? ಹೇಳು ಯುವರಾಣಿ, ಹೇಳು. ನನ್ನ ಸುಂದರವಾದ ಮುಖವನ್ನು ನೋಡಿ ನಿನಗೆ ಮಾತೇ ಬರುತ್ತಿಲ್ಲವೇ? ಹೇಳು ಯುವರಾಣಿ, ಹೇಳು. ಯುವರಾಣಿ ನಿಲ್ಲು. ನೀನು ಮಾತನಾಡದೆ ಹೋದರೆ ನನ್ನ ಮನಸ್ಸೇ, ನನ್ನ ಜೀವ ಮತ್ತೆ ಕನಸು ಎರಡೂ ಹೋಗಿ ನಾನು ಶಾಶ್ವತವಾಗಿ ನಾಶ ಆಗ್ಬಿಡ್ತೀನಿ. ಹೇ ಗುಂಡ, ಹಿಂಗೆ ಮಾತಾಡ್ತಾ ಇದ್ರೆ ಕನ್ಸು ನಿಜ ಆಗೋಗುತ್ತೆ. 2 ಅಲ್ಲ 10. ಎಲೆ ಪಾಪಿ, ಮೋಸದವಳೆ, ನನ್ನ ಹತ್ತಿರ ಮಾತನಾಡದೆ ಹೋಗುತ್ತಿದ್ಯಾ? ನನ್ನಂತಹ ಸುಂದರ ಈ ಪ್ರಪಂಚದಲ್ಲಿ ಎಲ್ಲಾದರೂ ಇದಾರಾ? ಇದಕ್ಕಾಗಿಯೇ ನಾ ಇಷ್ಟು ಸುಂದರವಾದ ಕೇಶವನ್ನು ಬೆಳೆಸಿಕೊಂಡು ನಿನ್ನ ಹಿಂದೆ ತಿರುಗಾಡುತ್ತಿದ್ದೆ. ಅಯ್ಯೋ ಪಾಪಿ, ಮೊದಲು ಇಲ್ಲಿ ಕುಳಿತಿರುವ 3 ಪಾಪಿಗಳನ್ನು ನೇಣುಗಂಬಕ್ಕೆ ಏರಿಸಿ ಅವರನ್ನು ಸಾಯಿಸಬೇಕು. ಅದರಲ್ಲೂ ಕೋತಿ ಮುಖದೊಂತರ ಇದನ್ನಲ್ಲ ನನ್ನ ಮಿತ್ರ. ಅವನನ್ನು ಓಡಿಸಿಯೇ ಕಲ್ಲಲ್ಲಿ ಹೊಡೆದು ಸಾಯಿಸಬೇಕು. ಅವನು ಮಾತ್ರ ಅಲ್ಲ, ಅಲ್ಲಿ ಕುಳಿತಿರುವನಲ್ಲ ಅಮೆರಿಕ ಹುಡುಗ ಕ್ಲಿಂಟನ್, ಅವನು ಮತ್ತೆ ಓತ್ಲಾ ನಾರಾಯಣ ಇಬ್ರನ್ನು
ಇಬ್ಬರನ್ನು ಸೇರಿಸಿ ಕುದಿಯುವ ಎಣ್ಣೆಯ ಬಾಂಡಲೆಯಲ್ಲಿ ಅವರಿಬ್ಬರನ್ನು ಸರಿಯಾಗಿ ಬೇಯಿಸಿ ತೆಗೆಯಬೇಕು. ಭಗವಂತ, ಈ ಮೋಸದ ಕಾಲದಲ್ಲಿ ಹುಡುಗಿಯರು ಹುಡುಗರಿಗೆ ಮೋಸ ಮಾಡುವುದು ತುಂಬಾ ಸರ್ವೇ ಸಾಮಾನ್ಯ ಆಗಿದೆ. ಇದರಲ್ಲಿ ನಾನು ಒಬ್ಬ ಸಿಕ್ಕಾಕೊಂಡಿದ್ದೀನಿ. ನನ್ನ ಕಾಪಾಡೋರು ಯಾರು ಇಲ್ವೇ? ಅಯ್ಯೋ, ಯಾಕೆ? ನಮ್ ಪಟ್ಟು ಸ್ವಾಮಿ ಇದಾನಲ್ಲ, ಅವನ ಪಟ್ಟಣದಿಂದ ಕರೆಸಿ ಇವ್ 3 ಜನದ್ದು ಜನ್ಮ ಜಾಲಾಡಿ ಅವ್ರ ಜಾತಕ ತೆಗಿಬೇಕು. ನಂತರ ಒಂದು ರಿಚುವಲ್ ನ ಸರಿ ಮಾಡ್ಬೇಕು. ನಾನ್ ಸರಿ ಮಾಡೇ ತೀರ್ತೀನಿ ಕಣ್ರೋ. ಲೇ ಮಗ, ಎಣ್ಣೆ ಹೊಡಿಯೋ. ಅವನ್ಗೇನೋ ಹೇಳ್ತೀಯಾ? ನಮ್ ಚಂದ್ರನ್ಗೆ ಹೇಳು, ಸುಮ್ನೆ ಕುಂತಿದಂತಾನೆ. ಗಿರಿ ಬಾಯಿ ಮುಚ್ಚ. ಬಾಯಿ ಮುಚ್ಚಬೇಕಾ? ಇರೋದೇ ಹೇಳಿರೋದು, ನಿಜಾನೇ ಹೇಳಿರೋದು, ನಡೆಯೋದೇ ಹೇಳಿರೋದು. ಏಯ್, ಈ ರೈಮಿಂಗ್ ಡೈಲಾಗ್ ಎಲ್ಲ ಬೇಡ, ಟೈಮಿಂಗ್ ಡೈಲಾಗ್ ಬೇಕು. ನಮ್ಮ ನರಿಮುತ್ತು ಅಣ್ಣನ ಹತ್ರ ಟೈಮ್ ನೋಡ್ಕೊಂಡು ಹೇಳ್ಬೇಕು. ಅದಕ್ಕೇನೆ ಐಡಿಯಾ ಇದೆ, ಅದನ್ನ ಹೇಳಲೇ. ಐಡಿಯಾ ಎಲ್ಲ ನನ್ನ ಹತ್ರ ಕೇಳ್ಬೇಡ, ವಾಗ. ಏನೋ ಮಾತಾಡ್ತಿದ್ದೀರಾ? ನಿಮ್ಮಿಂದ ಇಡೀ ಊರಿಗೆ ಸಮಸ್ಯೆ ಬರುತ್ತೆ, ಅದು ಮಾತ್ರ ಚೆನ್ನಾಗಿ ಗೊತ್ತು. ಹೇಳು ಹೇಳು ಹೇಳು. ನನ್ನ ಹತ್ರ ಒಂದು ಒಳ್ಳೆ ಉಪಾಯ ಇದೆ, ಹೇಳ. ಹೇಳ. ತುಂಬ ಈಸಿ, ಹೇಳ. 2 ಬಾಟ್ಲು ತಗೊಂಡು ಕುಡಿತಾನೆ ಇರೋದು. ಏಯ್, ಸಮಸ್ಯೆ ಆದರೆ ಅದನ್ನ ಬಗೆಹರಿಸ್ದೆ ಹೋಗ್ಬಿಡ್ತೀವ. ಜೀವನದಲ್ಲಿ ಗೆದ್ದು ಸಲ್ಲೋದು ಮುಖ್ಯ ಅಲ್ಲ ಕಣ, ಗೆಲ್ಲಬೇಕು ಅಷ್ಟೇ. ಒಂಟಿಯಾಗಿ ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದೆ. ಏನು? ಅಲ್ಲಣ್ಣ, ತುಂಬ ಮುಖ್ಯವಾದ ವಿಷಯ, ಅದಕ್ಕೆ ಅವ್ರು ಇಲ್ಲದೆ ಇರುವಾಗ ಒಬ್ಬನೇ ಬಂದೆ. ಇದೇನೋ ಹೊಸ್ದಾಗಿದೆ. ಅವನಿಲ್ದಲ್ಲೇ ಸಪ್ರೇಟಾಗಿ ಮಾತಾಡಕ್ಕೆ ಬೇರೆ ಏನಿದೆ? ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ನಾನು ಹೇಳ್ತೀನಿ. ಏನೋ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ? ಅಣ್ಣ, ನಾನೊಂದು ಹೇಳ್ತೀನಿ, ಆದರೆ ನೀವು ಕೋಪ ಮಾಡ್ಕೋಬಾರ್ದು. ಅದೇನು ಹೇಳು. ಅದು ಬಂದು ಅಣ್ಣ, ನಮ್ಮ ಚಂದ್ರನ ಅವನೇನೋ ಮಾಡ್ದ? ಅವ್ನು ಯಾರ ವಿಚಾರಕ್ಕೂ ಹೋಗೋದಿಲ್ವಲ್ಲ? ಚಂದ್ರನ್ನ ಹೊರದೇಶ ಕಳಿಸಿ ಓದಿಸೋದ್ರಲ್ಲ, ಅವರು ಇಲ್ಲಿಗೆ ಬಂದು ಪ್ರೀತಿಲಿ ಬಿದ್ಬಿಟ್ಟವ್ರಣ್ಣ. ಏನೋ ಹೇಳ್ತಾ ಇದೀಯಾ? ನಮ್ಮ ಚಂದ್ರನ? ಅಯ್ಯೋ ಹೌದಣ್ಣ, ನಾನೇನು ಸುಳ್ಳು ಹೇಳ್ತಿದ್ದೀನ? ನಾನು ಎಷ್ಟೋ ಹೇಳಿ ನೋಡಿದೆ ಅಣ್ಣ, ಆದರೆ ನನ್ನ ಮಾತೇ ಕೇಳ್ತಿಲ್ಲ. ಹೆಂಗಣ್ಣ ಕೇಳ್ತಾನೆ? ಪ್ರೀತಿ ನಶೆಲಿದ್ದಾನೆ. ಏನು ಬದನೆಕಾಯಿ ಪ್ರೀತಿನೋ ಅಣ್ಣ. ಪ್ರೀತಿ ಮಾಡ್ತಿರೋದು ಯಾರು ಅಂತ ಗೊತ್ತಾದ್ರೆ ಅಷ್ಟೇನೆ. ಯಾರೋ ಅಂತ ಕೇಳ್ದ? ಧನ್ರಾಜಣ್ಣ, ಅವ್ರ ಮಗಳನ್ನೇ ನಿಮ್ಮ ತಮ್ಮ ಪ್ರೀತಿ ಮಾಡ್ತಿರೋದು. ಊರಲ್ಲೆಲ್ಲ ಜಾತಿ ಗೌರವ ಅಂತ ಹೋರಾಟ ಮಾಡ್ತಿದ್ದೀರಾ, ಆದರೆ ನಿಮ್ಮ ತಮ್ಮ ಹಿಂಗೆ ಮಾಡ್ಬಿಟ್ಟ. ಮನಸ್ಸು ಕೇಳ್ತಿಲ್ಲ ಅಣ್ಣ. ನಿಮ್ಮ ಉಪ್ಪು ತಿಂದಿದ್ದೀನಿ, ಅದಕ್ಕೆ ಬಂದು ಹೇಳ್ಬಿಟ್ಟೆ ನಿಮ್ಮ ಹತ್ರ. ಸರಿ, ನೀನು ಹೊರಡು. ಹುಡುಗರೆಲ್ಲ ಫುಲ್ ಸಪೋರ್ಟ್ ಅಣ್ಣ. ನಾನು ಹೇಳೋ ವಿಷಯನ ಹೋಗಿ ಕೇಳಬೇಡಿ ಅಣ್ಣ, ಆಮೇಲೆ ತಪ್ಪಾಗ್ಬಿಡುತ್ತೆ. ಊರೊಳಗಡೆ ಜಾತಿ ಅಂತ ಎಷ್ಟೊಂದು ಜನನ ಸಾಯಿಸಿ ಈಗಲೇ ಸ್ವಲ್ಪ ಭಯ ಅನ್ನೋದು ಬಂದೈತೆ. ಅಷ್ಟರಲ್ಲೇ ನಮ್ಮ ಮನೇಲಿ ಹಿಂಗಾದ್ರೆ ಹೆಂಗಣ್ಣ? ನೀನು ಹೊರಡು, ನಾನು ನೋಡ್ಕೋತೀನಿ. ಸರಿ ಅಣ್ಣ, ಏನೂ ತಪ್ಪಾಗಿ ಹೇಳಿಲ್ಲ.
ಏನಮ್ಮ ಸರೋಜಾ, ಎಲೆಕ್ಷನ್ ಕೆಲಸ ಎಲ್ಲ ಹೇಗ್ ನಡೀತಿದೆ? ತುಂಬಾ ಚೆನ್ನಾಗಿ ನಡೀತಿದೆ ಯಜಮಾನ್ರೆ. ಆ ತರ ನಡೆಯೋದು ಮುಖ್ಯ ಅಲ್ಲ, ಯಾರು ನಗ್ದೇವ್ರೋ ತರ ನೋಡ್ಕೋ. ಮುಂಚೆ ಹೇಳಿದ್ನಲ್ಲ ಹಂಗೆ, ನಮ್ಮ ಜಾತಿ ಓಟ್ ಮಾತ್ರ ಅಲ್ಲ, ಎಲ್ಲಾ ಜಾತಿ ಓಟ್ಗಳು ನಮ್ಗೆ ಬೀಳ್ಬೇಕು. ನಾವು ಕೊಡೋ ದುಡ್ಡನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಪೂರ್ತಿ ಹರಡ್ಬೇಕು. ಹೇಳ್ಬೇಕಾಗಿರೋದ್ನೆಲ್ಲ ಹೇಳಿದೀನಿ, ಎಲ್ಲನೂ ಸರಿಯಾಗಿ ನೋಡ್ಕೋ ಸರೋಜಾ. ಸರಿ ಯಜಮಾನ್ರೆ.